ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಇಟಿಯಲ್ಲಿ ಬೆಣ್ಣೆನಗರಿ ದಾವಣಗೆರೆ ಯುವತಿಯ ಸಾಧನೆ. ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನ ಅಮೂಲ್ಯ ಸಾಧನೆ ಮಾಡಿರೋದು. ವೆಟರ್ನರಿ, ಬಿಎಸ್ಸಿ ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ 2ನೇ ರ್ಯಾಂಕ್ ಪಡೆದಿದ್ದಾಳೆ. ಬಿ ಫಾರ್ಮಾ, ಡಿ ಫಾರ್ಮಾ ವಿಭಾಗದಲ್ಲೂ 2ನೇ ರ್ಯಾಂಕ್ ಪಡೆದಿರೋದು. ದಾವಣಗೆರೆಯ ಸರಸ್ವತಿ ನಗರ ನಿವಾಸಿ ಅಮೂಲ್ಯ ಶಿವಮೂರ್ತಿ ಗಂಗಮ್ಮ ದಂಪತಿಯ ಪುತ್ರಿಯಾಗಿದ್ದು, ವೆಟರ್ನರಿ ಆಫೀಸರ್ ಆಗಿರುವ ಅಮೂಲ್ಯ ತಂದೆ ಶಿವಮೂರ್ತಿ ಅಮೂಲ್ಯಗೆ ಸರ್ ಎಂ ವಿ ಎಜುಕೇಷನ್ ಅಕಾಡೆಮಿಯಿಂದ ಅಭಿನಂದಿಸಲಾಗಿದೆ. They supported me throughout this journey and teachers in a extreme guidance, exam day tips ಎಲ್ಲ ತುಂಬಾ ಹೆಲ್ಪ್ ಆಯ್ತು ನನಗೆ. And even ನಮ್ಮ ಸರ್ ಎಂ ವಿ ಅಲ್ಲಿ ಇರೋ structured plan, it was really helpful to cover syllabus, to memorize things, and ನಮಗೆ ಪ್ರತಿ ಸಂಡೇ ಟೆಸ್ಟ್ ಇರೋದ್ರಿಂದ it helped us a lot to understand the concepts and to have some grip in the concept. And ಮತ್ತೆ CET-ಗೋಸ್ಕರ ಕೂಡ ನಮಗೆ ಮಂತ್ಲಿ ಎಲ್ಲ ಟೆಸ್ಟ್ ಇರ್ತಾ ಇತ್ತು, ಅದು ನಮಗೆ ಭಾಳ ಹೆಲ್ಪ್ ಆಯಿತು. ಆ್ಯಂಡ್ CET-ಯಲ್ಲಿ ಆ್ಯಕ್ಚುಲಿ ಟೈಮ್ ಆಗೋದಿಲ್ಲ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಲ್ಲ ಸಾಲ್ವ್ ಮಾಡೋಕ್ಕೆ. ಅಂಥದ್ರಲ್ಲೂ ಕೂಡ ನಾವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಬೇಕು ಅನ್ನೋದೆಲ್ಲ ನಮಗೆ ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈವನ್ ನಾವು ಪೇಪರ್ ಎಲ್ಲ 1 ಅವರ್ಗೋಸ್ಕರ ತುಂಬ ಪೇಪರ್ ಸಾಲ್ವ್ ಮಾಡಿದ್ದೀವಿ ನಾವು, ಫಿಸಿಕ್ಸ್ ಎಲ್ಲ, ಕೆಮಿಸ್ಟ್ರಿ, ಬಯೋ ಎಲ್ಲ. ಸೊ all thanks to my teachers. ECL 4th rank ಬಂದಿದೆ. 596 ಆಗಿದೆ. ಬಹು ನಿರೀಕ್ಷಿತ ಇತ್ತು. ಬಹಳ ವರ್ಷಗಳಿಂದ ಒಳ್ಳೆಯ ಸ್ಥಾನಗಳನ್ನು ತಗೊಳ್ತಾ ಇದ್ವಿ. ಅದರ 2nd ರ್ಯಾಂಕ್ ಫಸ್ಟ್ ಟೈಮ್ ಬಂದಿರೋದು ಕರ್ನಾಟಕ ಸ್ಟೇಟ್ಗೆ. ತುಂಬ ಪರಿಶ್ರಮ ಹಾಕಿ ನಮ್ಮ ಎಲ್ಲ ಲೆಕ್ಚರರ್ಸು ಮತ್ತು ಸ್ಟಾಫ್ ಮೆಂಬರ್ಸ್ ಕೆಲಸ ಮಾಡಿದ್ದಕ್ಕೆ ಉತ್ತಮವಾದಂತಹ ಫಲಿತಾಂಶ ನಮಗೆ ದೊರಕಿದೆ. ಈ ವಿದ್ಯಾರ್ಥಿನಿ ಮೂಲಕ ದೊರಕಿದೆ. ಮತ್ತು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸರ್ ಎಂ ಕಾಲೇಜ್ ವರ್ಷದಿಂದ ವರ್ಷಕ್ಕೆ ಒಳ್ಳೆ ರ್ಯಾಂಕಿಂಗ್ ಕೊಡ್ತದೆ. ನೀಟಲ್ಲಿ ಆಗಿರ್ಬೋದು, PUC ಆಗಿರ್ಬೋದು, ಏನೆಲ್ಲ ಬಯಸ್ತಾರೆ ಸರ್? ಇದೆಲ್ಲದನ್ನು ನಮ್ಮ ಎಲ್ಲ ಲೆಕ್ಚರರ್ಸ್ ಮತ್ತು ಸ್ಟಾಫ್ ಮೆಂಬರ್ಸ್ ಪರಿಶ್ರಮದ ಫಲ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದ ಫಲ ಹಾಗೆ ಅಂತ ಹೇಳ್ತೀನಿ. ಕಳೆದ ವರ್ಷ 550 ಮೆಂಬರ್ಸಿಗೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು ನಮ್ಮ ಒಂದೇ ಸಂಸ್ಥೆಯಿಂದ. ಅದೇ ರೀತಿ ಒಳ್ಳೆಯ ಫಲಿತಾಂಶ ಕೊಡಲಿಕ್ಕೆ ಎಲ್ಲರೂ ಒಂದಾಗಿ, ಒಂದು ಯೂನಿಟ್ ಆಗಿ, ಒಂದು ಗ್ರೂಪ್ ಆಗಿ ವರ್ಕ್ ಮಾಡ್ತಾ ಇರುವುದು ಈ ಒಂದು ಫಲಿತಾಂಶದ ಫಲ ಹಾಗೆ ಅಂತ ನಾನು ಅನ್ಕೊಳ್ತೀನಿ. ಅವರು CET ಉತ್ತಮ ರ್ಯಾಂಕ್ ಬರುವುದಾರೆ, ನೀಟ್ ಪ್ರಿಪೇರ್ ಆಗಬೇಕಂತಂದ್ರೆ ಅವ್ರಿಗೆ ಯಾವ ರೀತಿ